ಗೋಪಾಲಣ್ಣಿ ಎಷ್ಟ್ನಾಳು ಏನೋ ಮಾತಾಡ್ತೀನಿ ಅಂತ ಬಂದೈತೆ ಕಲ್ಯಾಣ. ಏನ್ ಮಾತಾಡ್ತದಲ್ಲ ಅದು? ಬಾಯಿ ಬಿಟ್ರೆ ಬೆಂಕಿ ಹಚ್ಚ ಕೆಲಸ ಮಾಡ್ತದಿ. ಮೊದ್ಲೇ ಬಾಯಿ ಮೇಲೆ ಕಂಟ್ರೋಲ್ ತಪ್ಪಿ ಹೆಂಗೆಂಗೋ ಮಾತಾಡಿ ಯಾರನ್ ಬೇಕವ್ರನ್ನ ಬೈಯೋದು. ಅದರಲ್ಲೂ ಯಡಿಯೂರ್ನಂತೂ ಬೋದಿಡ್ತು. ಈಗ ಬಿಜೆಪಿಯು ಬೇರೆ ಪಕ್ಷ ಬಿಡ್ಸವೆ. ಈಗ ಇನ್ನೂ ಕಂಟ್ರೋಲ್ ತಪ್ಪಿ ಸ್ವಾಮಿಗಳನ್ನೇ ಬೈಯಕ್ ಶುರು ಮಾಡೈತಿ. ಈಗ ಸಿದ್ದಣ್ಣನ ಬಗ್ಗೆ ಮಾತಾಡ್ತೀನಿ ಅಂತ ಬಂದೈತೆ ಕಣೆ. ಮಾತಾಡ್ಲಿ ಬಿಡ್ಲ. ಮುಖ್ಯಮಂತ್ರಿ ಆಡಳಿತದ ಬಗ್ಗೆ ವಿರೋಧ ಪಕ್ಷದ ಲೀಡರ್ ಆಗಿ ಏನಾರ ಮಾತಾಡ್ತದೆ ಕೇಳಿಸ್ಕೊಳ್ಳೋಣ. ಕರ್ನಾಟಕದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಬದಾ ಮೇಲೆ ಹಾಲ ಮತ್ತು ಸಮಾಜದವರು ರೇಷ್ಮೆ ಪಟಕ ಸುತ್ತಿ ಬಂಡಾರ ಹಚ್ಚಲಕ್ಕೆ ಬಂದ್ರೆ ತಗೊಂಡಿದ್ವಿ. ಮೊನ್ನೆ ಸಾಬರ್ದಾಯ್ತಲ್ಲ ಬೆಂಗಳೂರಿನಾಗ ತಪ್ಪಿಗೆ ಅವ ಬಂದು ಒಬ್ಬ ಸಾಬಿಟ್ಟ ನಮ್ಮ ಮುಖ್ಯಮಂತ್ರಿ ಮತ್ತೇನು ಹೇಳ್ಕೊಂಡು ಬಿಡ್ತೇನ, ಮುಂದಿನ ಜನ್ಮ ಇದ್ದರೆ ನಾನು ಮುಸಲ್ಮಾನನಾಗುತ್ತೇನೆ. ಹೇಳಿಲ್ವೇನ್ಲ, ಇದು ಬಾಯಿ ಬಿಟ್ರೆ ಬೆಂಕಿ ಹಚ್ಚ ಕೆಲಸನೇ ಮಾಡ್ತದೆ ಅಂತವ. ಒಂದು ಕಾಲದಲ್ಲಿ ಇದುವೆ ಅದೇ ಟೋಪಿ ಹಾಕೊಂಡು ಟಿಪ್ಪು ಸುಲ್ತಾನ್ ಕಡ್ಗೆ ಹಿಡ್ಕೊಂಡು ನಿಂತಿದ್ದಲ್ಲ, ಆಗ ಬುದ್ಧಿ ಇರ್ಲಿಲ್ವೋ? ಇಲ್ಲ ಈಗ ಬುದ್ಧಿ ಕೆಟ್ಟೋಗೈತೋ ಕೇಳ್ಕೇಳ ನೋಡ್ಲ ಇಲ್ಲಿ ಅದ್ರ ಪೋಜ. ಈಸಿಯಾಗಿ ಓಟ್ ಬಿದ್ದು ಗೆಲ್ಲದಾಗಿದ್ರೆ ಆರಾಮಾಗಿ ಮನೇಲೇ ಇರ್ತವೆ ಕಣ. ತೋರ್ ಕಷ್ಟಪಟ್ಟು ಎಲ್ಲಾ ಜನಾಂಗಕ್ಕೂ ಒಳ್ಳೆನಾಗಿ ಓಟ್ ತಗೊಂಡು ಗೆಲ್ಬೇಕಾಯ್ತದೆ. ತೀರಾ ಬೆಂಕಿ ಹತ್ತಲೆ ಆಗದೇ ಇಲ್ಲ ಅಂದಾಗ ಹಿಂಗೆ ದ್ವೇಷ ಶುರು ಮಾಡ್ಕೊಬೇಕಾಯ್ತದೆ. ನಮ್ಮ ಮುಖ್ಯಮಂತ್ರಿ ಮತ್ತೇನು ಹೇಳ್ಕೊಂಡು ಬಿಡ್ತೇನ, ಮುಂದಿನ ಜನ್ಮ ಇದ್ದರೆ ನಾನು ಮುಸಲ್ಮಾನನಾಗುತ್ತೇನೆ. ಇಷ್ಟಲ್ದೆ JCB ಮೇಲೆ ಕೈ ಮಡಿಗೆ ಪ್ರಮಾಣ ವಚನ ತಗಂತೀನಿ ಅಂತ ಬೇರೆ ಹೇಳ್ತಾ ಇತ್ತು ಕಣ್ಲೆ. ಕೃಷಿ ಭಾಗ್ಯ ತಂದವರು ಕ್ಷೀರ ಭಾಗ್ಯ ತಂದರ್ನೆಲ್ಲ ಕುರ್ಚಿ ಕಳ್ಕೊಂಡು ಮನೆಗೆ ಹೋದ್ರು. ಇದು ಬಡವರು ಮನೆ ಒಡೆಯ ಬುಲ್ಡೋಜರ್ ಮೇಲೆ ಆಣೆ ಮಾಡ್ತೀನಿ ಅಂತ ಬಂದೈತಲ್ಲ, ಜನ ಗೆಲ್ಲಿಸ್ತವೆಲ್ಲ ಇದನ್ನ. ಒಂದಷ್ಟು ಸಿಳ್ಳೆ ಚಪ್ಪಾಳೆ ಹೊಡಿತವೆ. ಚೂರ್ ವಯಸ್ಸಾಗಿ ಅನುಭವ ಆಗಿರವು ಇದ್ರ ಮಾತು ಕೇಳಿಸ್ಕೊಂಡು ಮೋಟ್ ಬೇಡಿ ಮುರಿದು ಮುಂದಕ್ಕೆ ಹೋಯ್ತಾವೆ ಕಣೆ. ಅದ್ರು ಹಣೆ ಬರ ಏನಾಯ್ತು ನೋಡ್ಲೇ ಬಿಡ್ಲೆ. ಮೂಕನೆ ಇದ್ರ ಜೊತೆಗೆ ಪ್ರತಾಪ್ ಸಿಂಹ ಇಸ್ಪರ್ವೆ ಸೇರ್ಕೊಂಡಬೇಕಲ್ಲಣ್ಣ. ಒಳ್ಳೆ ಜೋಡಿಗಳನ್ನ ಹುಡಿಕೊಂಡವೆ ಕಣ್ಲೆ. ಇವಕ್ಕೆಲ್ಲ ಉತ್ತರ ಪ್ರದೇಶನೇ ಮಾಡಲ್ಲ ಅಂತ ಕಣೆ. ಯೋಗಿ ಪ್ರಧಾನಿಯಾಗಿ ಬಂದ ಮೇಲೆ ಎಲ್ಲಾರ್ಗು ಬುದ್ಧಿ ಕಲಿಸ್ತದಂತೆ. ಮೋದಿ ತರ ಲೂಸ್ ಬಿಡಲಿವಂತೆ. ಇದ್ನೇ ಯಾಕಂಡ್ಲ ನಾನಾಗ ಹೇಳಿದ್ದು. ಯಡಿಯೂರ್ಗ್ ಬೈತು, ಸ್ವಾಮೀಜಿಗೂ ಬೈತು, ಈಗ ಮೋದಿ ಕೈಲಾಗೋದಿಲ್ಲ ಯೋಗಿ ಬರ್ತದೆ ಅಂತೈತಿ. ಸುಮ್ಕೆ ಒಂದ್ ಕೆಲಸ ಮಾಡೇ ಕೇಳ, ಹೆಂಗಿದ್ರು ಉತ್ತರ ಪ್ರದೇಶಕ್ಕೆ ನಮ್ಮ ರಾಜ್ಯದ್ದೇ ಟ್ಯಾಕ್ಸ್ ಹೋಗೋದು. ಚೆನ್ನಾಗಿ ದುಡಿತಿರ ಕರ್ನಾಟಕನ ತಗೊಂಡೋಗಿ ಉತ್ತರ ಪ್ರದೇಶ ಮಾಡಿ ಆಮೇಲೆ ಅನುದಾನಕ್ಕೆ ಬೇರೆ ರಾಜ್ಯದ ಕಡೆ ನೋಡ್ತಾ ಕೂರೋದು ಬೇಡ. ಬೇಕಾದ್ರೆ ಎತ್ನಾಳೆ 4 ಜೊತೆ ಬಟ್ಟೆ ಕಟ್ಕೊಂಡು ಉತ್ತರ ಪ್ರದೇಶಕ್ಕೆ ಹೋಗಿರ ಕೇಳ. ತೆರಿಗೆ ಶಿವನಿ ಶಂಭುಲಿಂಗ. कोई तनका ना